ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಕೆಂದಿ ಕ್ಯೂಟ್ ಆಗಿದೆ ಅಲ್ಲ. ಏನ್ ಹೇಳುವಂದ್ರೆ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತು. ಗುಡ್ ಮಾರ್ನಿಂಗ್ ಗಾಯ್ಸ್. ನೆನ್ನೆದು ಲಾಗ್ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ಬಿಡೋದು. ಒಂದು 5 ಗಂಟೆಗೆ 6 ಗಂಟೆಗೆ ಬಿಡ್ತಿದ್ದು, ನಿನ್ನೆ 9 ಗಂಟೆಗೆ ಬಿಟ್ಟೆ. ಯಾಕಂದರೆ ತುಂಬ ಅಲ್ಲಿ ನಮ್ಮ ಅಭಿರು ಮನೇಲಿ ನೆಟ್ವರ್ಕ್ ಇರಲಿಲ್ಲ ಸಖತ್ತು. ಎಡಿಟಿಂಗ್ ಮಾಡೋಕ್ಕೂ ತುಂಬ ತಗೋತು. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ಮುಗಿಸ್ಕೊಂಡು, ಬಟ್ ಮುಗ್ದಿದ್ದು 5 ಗಂಟೆ ಆಯಿತು. 5 ಗಂಟೆಗೆ ಆಯಿತು. 5 ಗಂಟೆಗೆ ಮಲ್ಕೊಂಡೆ ಅಪ್ಲೋಡ್ ಮಾಡಿ. ಬಟ್ ಆದರೆ ಬೆಳಗ್ಗೆ ನೋಡ್ತೀನಿ 2 GB ಬರೀ 100 MB ಹೋಗಿದೆ. ಯಾಕೆಂದರೆ ನೆಟ್ವರ್ಕ್ ಇಲ್ಲ. ಮತ್ತೆ ಬೆಳಗ್ಗೆ ಪಟ್ಟ ಅಂತ 7:15 ಎದ್ದು ಅಪ್ಲೋಡ್ ಮಾಡೋಣ ಅಂತ ಮಾಡ್ತೀನಿ, ನೆಟ್ವರ್ಕ್ ಇರಲಿಲ್ಲ. ಅದಕ್ಕೆ ಅಲ್ಲಿ ನೆಟ್ಟಿಗೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ವಿಡಿಯೋ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಟೈಮ್ ಅದನ್ನು ನಾವು ಮೇಂಟೈನ್ ಮಾಡಬೇಕಾದ ಅದೇ ಟೈಮಲ್ಲಿ ಹಾಕಬೇಕು ಅಂತ. ಸೊ ನನಗೆ ಏನು ಟೈಮಿಂಗ್ಸ್ ಇರುತ್ತೆ ಅಂದರೆ, ಲಾಗ್ ಹಾಕೋ ಟೈಮ್ ಒಂದು ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ ಹಾಕ್ಬಿಟ್ಟಿರ್ಬೇಕು ನನಗೆ. ಅದು ನನ್ನ ಟೈಮ್ ಆಗಿರೋದೆ. ಸೊ ಅದಕ್ಕೆ ಯಾಕೋ ಅಷ್ಟೊತ್ತವರೆಗೂ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಏನು ಮಾಡಿದೆ ಅಂತ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅಲ್ಲಿಂದ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ಅಭಿ ಮತ್ತು ಅಭಿ ತಮ್ಮ ಹರೀಶ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಆ ಜಾಗಕ್ಕೆ ಹೋಗಿ ಅಲ್ಲಿಂದ ನಮ್ಮನೆಗೆ ಈಗ ಬಂದೆ ಗೈಸ್. ಸೊ ಈಗ ನಿದ್ದೆ ಇಲ್ಲ ಗೈಸ್, ಬರೀ 2 ಅವರ್ ನಿದ್ದೆ, 2 ರಿಂದ 3 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಮಧ್ಯಾಹ್ನ ಅಭಿ ಮತ್ತು ಹರೀಶ್ ಅವರ ಸಿಗ್ತೀನಿ ಅಂತ ಹೇಳಿದ್ದಾರೆ. ಸಿಕ್ಕಿದ್ರೆ ಹಂಗೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಫನ್ನಿ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಬೆಳಿಗ್ಗೆ ಒಂದು 7 ಗಂಟೆಗೆ ಎದ್ದು ತಿಂಡಿ ಮಾಡಿಕೊಂಡು ಫಸ್ಟ್ ಹೋಗಿದ್ದೆ ಅಬ್ಬಿ ಅವ್ರ ಕನ್ಸ್ಟ್ರಕ್ಷನ್ ಜಾಗಕ್ಕೆ. ಏನು ಡೈಲಾಗು? ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಹಿಂದೆ ಮುಂದೆ ಜನ ಇರ್ಬೇಕಂತೆ. ಮುಂದೆ ಹೋಗ್ಲೋರು, ಹಿಂದೆ ಹೋಗ್ಲೋರು, ಹಿಂದೆ ಹೋಗ್ಲೋರು, ಹಿಂದೆ ಹೋಗ್ಲೋರು. ಜೋರಾಗಿ ಮಾತಾಡ್ಬೋದೇವಿ. ಎತ್ತಿ ಕೊಡು, ತಗೊಂಬಂದು ಕೊಡ್ತೀನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಷ್ಟೊತ್ತವರೆಗೂ ಹುಲಿ ಥರ ಆಡ್ತಿದ್ದ ಹರೀಶ ಅಂಕಲ್ ಗರಂ ಆಗಿದ್ದು ನೋಡಿ ಹಿಡ್ಕೊಂಡು ನಿಧಾನಕ್ಕೆ ಹೋಯ್ತವನೆ. ಈಗ ಕೆಲಸದ ಕಡೆಯಿಂದ ಮನೆಗೆ ಬಂದೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಏನ ಗೈಸ್, ಇದು ನಮ್ಮ ಮನೆ ಬೆಕ್ಕು ಖಿಂದಿ ಅಂತ. ಇದೇನು ಸ್ಪೆಷಾಲಿಟಿ ಅಂತ ಅಂದರೆ, ನಾವು ಮಾತಾಡಿದಾಗ ಅರ್ಥ ಆಗುತ್ತೆ ಗೈಸ್. ಈಗ ಫಾರ್ ಎಕ್ಸಾಂಪಲ್ ನಾವು ಹೋಗೋದ್ರೆ ಹೋಗಿರುತ್ತೆ, ಎಲ್ಲರ ಮೇಲೂ ಬೇಕು ಊಟ ಮಾಡೋಕೆ ಮಿಯೋ ಮಿಯೋ ಅಂತ ಪಡ್ಕೊತಾನೇ ಇರುತ್ತೆ ಎಷ್ಟೇ ಬೈದು. ಬಟ್ ನಮ್ಮ ಬೇಕು ಹಂಗಲ್ಲ ಗೈಸ್. ನಾವು ಒಂದ್ಸಲ ಸೈಲೆಂಟಾಗಿ ಇರುವಂಥ ಗದ್ದಿದ್ರೆ ನಾವು ಅದಕ್ಕೆ ಊಟ ಕೊಟ್ಟಾಗ ಸೈಲೆಂಟಾಗಿ ಇರುತ್ತೆ. ಇನ್ನೊಂದು ಬೆಕ್ಕು ಇತ್ತು ಕರ್ಗಿ. ಆ ಬೆಕ್ಕು ನಾನು ನೋಡಿ ಎದ್ರುಕೊಂಡು ಹೋಗುತ್ತೆ. ಬಟ್ ಈ ಬೆಕ್ಕು ಪೀಪಲ್ಸ್ನ ಬೇಗ ಅರ್ಥ ಮಾಡ್ಕೊಬಿಡುತ್ತೆ, ಅಂದರೆ ಅವ್ರ ಜೊತೆ ಇರಬೇಕಾ ಬೇಡೋ ಹೆಂಗೆ ಅಂತ. ಅಷ್ಟು ಬ್ರಿಲಿಯಂಟ್ ಗೈಸ್ ಇದು ಬೇಕು. ಕೆಂದಿ ಕ್ಯೂಟ್ ಆಗಿದೆ ಅಲ್ಲ. ಹರೀಶ ಮತ್ತು ಅಭಿ ಈ ಶಿರ್ಮಳ್ಳಿಗೆ ಕರ್ಕೊಬಂದರು. ಏನಕ್ಕೆ ಅಂದರೆ ಇಟ್ಕೆ ತುಂಬಬೇಕಂತೆ ಈ ಟ್ಯಾಕ್ಟ್ರಲ್ಲಿ. ಈಗ ಈ ಟ್ಯಾಕ್ಟ್ರ್ ಬೇರೆ ಡೀಸೆಲ್ ಹಾಕಿದ್ರು ಎಷ್ಟೇ ಹಾಕಿದ್ರು ಆನ ಐತಿಲ್ಲ. ನೋಡೋಣ.
ಅವನು ಕರ್ಕೊಬರ್ಬೇಕಂತೆ. ಅವ್ನು ಹ್ಯಾಂಡ್ ಪೋಸ್ಟ್ ಇಳ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ಈಗ ಕರ್ಕೊಬರಕ್ಕೆ ಹೋಗೋ ನಡೀವಿ. ಏನು ಗೊತ್ತಾ, ಈ ಹೊಸ್ದಾಗಿ ಏನಾದರೂ ಒಂದು ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಈ ಎಲ್ರ ಮುಂದೆ ವಿಡಿಯೋ ಮಾಡೋಕ್ಕೆ ಒಂಥರ ಏನಕ್ಕಂದ್ರೆ ಎಲ್ಲ ವೆರೈಟಿ ನೋಡ್ತಾ ಇರ್ತಾರೆ ಕಣ್ರಪ್ಪ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈಗ ಇವನು ಕರ್ಕೊಂಡು ಬಂದೆ ಈ ಶಿರ್ಮಳ್ಳಿ ಕಡೆಗೆ. ಈ ಇದಕ್ಕೆ ಏನೋ ತುಂಬಬೇಕಂತೆ, ತುಂಬನ ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ ನೀವ್ ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಈಗ ಸ್ಟಾರ್ಟ್ ಆಯ್ತು ಗಾಡಿ. ಈಗ ಇಟ್ಕೆ ಲೋಡ್ ಮಾಡ್ಬೇಕಂತೆ. ಅಂತೂ ಇಂತೂ ಅರ್ಧ ಗಂಟೆಯಿಂದ ಅರ್ಥ ಮಾಡಿ ನಿಲ್ಲಿಸ್ದ. ಕೆಲಸ ಮಾಡೋದ್ಕಿಂತ ನೋಡೋದಿರೋ ಮಜಾನೇ ಬೇರೆ ಗೈಸ್. ತುಳಿದಿರೋ ಥರ ಕಾಣುತ್ತಲ್ಲ ಅದು. ಟ್ಯಾಗ್ ರೆಡಿ ಮಾಡಿಸ್ಬೇಕಂತೆ, ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಬ್ಯಾಟ್ರಿ ರೆಡಿ ಮಾಡ್ಸೋಣ. ಟ್ಯಾಕ್ಟ್ರದ್ದು ಬ್ಯಾಟ್ರಿ ಹೋಗಿತ್ತಂತೆ, ಅದಕ್ಕೆ ಬ್ಯಾಟ್ರಿನ ಹೊಸ್ತಾಕ್ಸ್ಕೊಂಡು ಈಗ ಅನ್ಲೋಡ್ ಮಾಡೋಕ್ಕೆ ಅಂತ ಸೈಡ್ ಕಡೆ ಹೋಗ್ಬೇಕು. ಇಟ್ಕೆನ ಅನ್ಲೋಡ್ ಮಾಡೋಕ್ಕೆ ಹೋಗ್ತಾವನೆ. ಫುಲ್ ನೆಂದೋಗ್ಬಿಟ್ಟಿದ್ದೀವಿ ಗೈಸ್. ಅನ್ಲೋಡ್ ಮಾಡೋಷ್ಟೇ ಫುಲ್ ಮಳೆ ಬಂದ್ಬಿಟ್ಟಿತ್ತು. ಎಷ್ಟು ಲೀಟ್ರ್ ಹಾಲು ಕೊಡ್ತೀನಿ ನೀನು? ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕುದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ಏನೋ ನಿನ್ ಕಥೆಲಿ? ಅಯ್ಯೋ, ಲಾಗ್ ಮಾಡಕ್ಕೆ ಬೆಳಗ್ಗೆಯಿಂದ ಕಂಟೆಂಟ್ ಹುಡುಕ್ತಾನೆ. ಈ ತರನ ಕಂಟೆಂಟ್ ಮಾಡ್ಬೇಕಾ ಆಂಟಿ? ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು? ಕತ್ರೇಶ ಏನಾದ್ರು ಹೇಳು ಹಂಗೆ. ಏನ್ ಹೇಳವ ಅಂದ್ರೆ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ನ ಕೆಣಿಗ್ಬೇಡಿ. ಹಾಸ್ಪಿಟ್ಲಿಗೆ ಹೋಗಿದ್ಯಲ್ಲ, ಏನಂದ್ರು ಅಂತ ನೀನು ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ದಂತ ಕತ್ರಿ ಅಂತ ನೀನು. ಅವನ್ ಬಂದ ಏನಂತಾನೆ? ಯಶೋಣ ಅಂತಾನೆ. ಏನಕತ್ರಿ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲ, ಏನಂದ್ರು ಡಾಕ್ಟ್ರು ಅಂತ ಅವನಂತಾನೆ. ಅದಕ್ಕೆ ಕಿಡ್ನಿ ಫೇಲ್ ಆಗ್ಬಿಟ್ಟದ ಅಂದ್ರು ಕಳ ಅಂತ ನೀನು. ಸರಿ, ಒಟ್ಟೊಳಗೆ ಹಾಸ್ಪಿಟ್ಲ್ ಇದ್ದ, ಆಲ್ಟ್ ಎಲ್ಲ ಪಾಸ್ ಆಗಿದಾವ ಅಂತ ಅವಂತಾನೆ. ಸರಿ, ನಂಗಿಂದ ಅವಂಗೆ ಜಾಸ್ತಿ ಇದಲ್ಲ, ಸಾಕು ನಂಗೆ ಕಡಿಮೆ ಕತ್ರಿ. ಸರಿ, ಯಾಕಂದ್ರೆ ಗೊತ್ತಾಯ್ತಾ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈಗ ಅಭಿಯವ್ರ ಮಾವನ ಮನೆಗೆ ಹೋಗ್ತಾ ಇದೀವಿ, ಒಂದು ಸಣ್ಣದಾಗ ಆಟ ಆಡೋಣ ಅಂತ. ಬನ್ನಿ ಆಟಾಡ್ಕೊಬರೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೆಂದಾದ ನನ್ನ ಕೆಣಕಿದ ಅದೋನ್ಮತ್ತ ದುರುಳ ದುಷ್ಟ ಧೂರ್ತನೆ. ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ, ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗುವೆಂ ಕ್ಷಣದಲ್ಲಿ ನಿನ್ನ ನಾಂ.
ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಸ್ಮೈಲ್ ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.